ಶಾಂತಕ್ಕ, ನಿಮ್ಮ ಮನೆ ದಾಟೆ ಹೋಗ್ಬೇಕ, ನಾ ಇಲ್ಲಿ ಬರ್ಲಾರ್ದ ಹೆಂಗೋಲಿ, ನೀ ಹೋಗಿ ಬಿಟ್ಟಿಯ ನೋಡೋಣ ಅಂತ ಬಂದೆ. ಚಲೋ ಆತ್ ಬಿಡು, ನಡಿ ಇಬ್ರು ಕೂಡ ಹೋಗುನ್. ಬಾ. ಈ ಪಾರಕ್ಕ ಅದು ಏಸ್ ಕನ್ನೆನಾರ ನೋಡ್ತಿದ್ದಾಳವ ಅಂತ ನನತಾಗ. ಶಾಂತಕ್ಕ ಈ ಸಲ ಹೇಳೇ ಬಿಡುನು, ಹೋಗ ಯವ್ವ ಇನ್ ಕನ್ನೆ ನೋಡಕ್ ನಮ್ಮನ್ ಕರಿಬೇಡ್ನಿ ಅಂತೇಳಿ. ಯಾಕಲೆ ಹೋಗೋ ಯವ್ವ, ಮನ್ಯಾಗ ಮಾಡು ಹಾರೆ ಬದುಕು ಬಾಳೆ ಬದುಕೆಲ್ಲ ಬಿಟ್ಟು ಈಗ ಹಿಂದ್ ಕನ್ನೆ ನೋಡಕ್ ಹೋಗುದು. ಈಗ ಎಲ್ಲಿ ನೋಡತ್ಲೆ, ಯಾಕ ಕಣ್ಣು ದೊಡ್ಡದೈತಲ್ಲ, ಮೂಗು ದೊಡ್ಡದೈತಲ್ಲ, ಅದ್ ಹಂಗೈತಿ ಇದು ಹಿಂಗದೈತಿ. ಎಷ್ಟು ಕನ್ಯೆ ಹರಿಸ್ತಾಳೆ ಯವ್ವ. ಮೊದಲ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಐತಿ, ಗಂಡಸರ ಸಂಖ್ಯೆ ಜಾಸ್ತಿ ಐತಿ, ಕನ್ಯೆ ಸಿಗೋಲ್ವ ಅಂತೇಳಿ ಬಡದಾಡಕತ್ತಾರ ಮಂದಿ. ಯವ್ವ ಯವ್ವ ಎಲ್ಲಾ ಕನ್ಯೆ ಹುಡ್ಕೊಂಡು ಪಾರಕ್ಕನ ಮನೆಗೆ ಬರಾಕತ್ತಾವನ ಅಂತೇನೆ ನಾನು. ಎಷ್ಟು ಕನ್ಯೆ ನೋಡಿದ್ರು ಒಲ್ಲೆ ಅಂತಾಳ. ಈ ನಮ್ನಿ ಹುಡುಕ್ಯಾಡಿದ್ರೆ ಶಾಂತಕ್ಕ ನಿನ್ ಮುಂದೆ ಹೇಳ್ತೀನಿ, ಆಕಿ ಮುಂದೆ ಅನ್ಬೇಡ ಯವ್ವ. ತಾಯಿ ಸಾವಿರ ಮಾತಾಡಿರ್ತಿ, ನಾ ಯಾಕೆ ಆಕಿ ಮುಂದೆ ಅನ್ನಕೋಲಿ, ಅಲ್ಲಿ ಇದಿಲ್ಲೇ ಇಲ್ಲಿದಲ್ಲೇ ಹೇಳೋ ಬುದ್ಧಿ ನನಗಿಲ್ಲ, ಹೇಳ. ಏನಿಲ್ಲ ಶಾಂತಕ್ಕ, ಈ ನಮ್ನಿ ಆರಿಸಿ 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 ಕಡಿಗೆ ಎಂತದಾರ ಸಿಗ್ತದ ಬೇಕಾರೆ ನೋಡಿ. ಯಾರು ಭಾಳ ಕನ್ಯೆ ಆರಿಸ್ತಾರ ಅವ್ರಿಗೆ ಎಂತದ ಸಿಗುದು, ಚಲೋತ್ತಾಗಿದ್ದಿದ್ದು ಸಿಗದೇ ಇಲ್ಲ ಬೇಕಾರೆ ನೋಡಿ. ಹಂಗೆ ಆಕತ್ ಮತ್ತೆ ನನ್ನ ಮಕ್ಕಳಿಗೂ ಇಷ್ಟ ಆರಿಸಿಲ್ವ ನಾನು. ಒಂದು ನೋಡಿದೆ, ಅದಕ್ಕೆ ನಂಗೆ ಅಷ್ಟು ಮನ್ಸಿಗೆ ಬರಲಿಲ್ಲ. ಎರಡನೇ ನೋಡತ್ಲೆ ನಮ್ಮ ಸುಕನ್ಯನು ಸಿಕ್ಕಬಿಟ್ಲೆ, ಆಮೇಲೆ ಇನ್ನು ವಿಚಾರಕ್ಕೆ ನಮ್ಮ ಈರಮ್ಮನು ಸಿಕ್ಕಬಿಟ್ಲ. ಈಗ ಲಾಸ್ಟ್ ಮೂರನೇದು ಅವಂಗೊಬ್ಬ ನೋಡ್ಬೇಕು, ಇನ್ನು ಓದ್ತಾ ಇದಾನ. ಆಮೇಲೆ ಈಗ ಲಗ್ನಕ್ಕ ನೋಡ್ಬಿಡ್ತಾನ ಗೊತ್ತಿಲ್ಲ, ಕೇಳ್ಬೇಕು ಅವನ್ನ. ಹೋಲ್ ಬಿಡಿ ಓದ್ಕೋವಲ್ತಕ್ಕ. ಅದೇ ಎಸ್ ಮಂದಿ ಸ್ವಸ್ತ್ಯಾರು ಬಂದ್ರು, ಸ್ವಸ್ತ್ಯಾರ ಕೈಯನ್ನು ರೊಟ್ಟಿ ತಿನ್ನೋ ಅದೃಷ್ಟ ಮಾತ್ರ ನನಗಿಲ್ಲ. ಹೋಲ್ ಬಿಡ ಶಾಂತಕ್ಕ, ಯಾಕ ಅವ್ರ ಹಿಂತ್ಯಾರನ್ನ ಆರಾಮ್ ರಾಣ್ಯಾರ್ಗತೆ ಕುಂದರ್ಸ್ಬೇಕಂತ ಅವ್ರು ಅದಾರ ಅಂದಮೇಲೆ ನೀ ಯಾಕೆ ತಿಳಿ ಕೆಡ್ಸ್ಕೊತಿ? ಈಗ ಮನೇನ್ ಬಾಳೆ ಬದುಕಿ ಏನಾರು ನಿಂತತೆ ಇಲ್ಲ, ಬೇಕಂದಂಗೆ ಕೆಲಸ ನಡೆಯಾಕತ್ತಾವಲ್ಲ, ಅನ್ನ ಯಾಕೆ ತಿಳಿ ಕೆಡ್ಸ್ಕೊತಿ? ಸುಮ್ಮನಿರು ಹೋಲಿ ಅಷ್ಟೇ. ಮತ್ತೆ ಶಾಂತಕ್ಕ ಈಗ ಬಂದ್ಲೋಡ್ ನಿಮ್ಮ ಮನಿ ಈಕಿ. ಅಯ್ಯ ಅಮರ ತಯಾರಾಗಿರಲ್ರಿ ಶಾಂತಮ್ಮರ, ಎಲ್ಗುಂಟ್ರಿ? ಆತ್ ಬಿಡ ಶಾಂತಕ್ಕ, ಈ ಕೆಲಸನೂ ಆಗಂಗಿಲ್ಲ ಹಂಗಾರ. ಈ ಕನ್ಯೇನು 17ನೇ ಕನ್ಯೆ ನೋಡಕ್ ಮತ್ತೆ ಹೋಗ್ಬೇಕ ಏನ ನಾವು? ಅಲ್ಲ ಏ ಸೋಬಿ, ಹಲ್ಲೊಂದು ಮುಂದ್ ಬಿಟ್ಕೊಂಡು ನಿಂತು ಬಿಟ್ರೆ ಸಾಲದಲ್ಲೇ, ತಲೆಯಾಗ ಬುದ್ಧಿ ಬೇಡ ಅನ್ಲೇ ನಿನಗ. ಹೊರಗೆ ಯಾರ ಹೊಂಟಾಗ ಎಲ್ಲಿಗೆ ಅಂತ ಕೇಳ್ತಾರ ಲೆಕ್ಕ ಬ್ರಿಗೇಡಿ. ಅಯ್ಯೋ ಮರ್ತೇ ಬಿಟ್ಟೆ, ಆಮೇಲೆ ಕ್ಷಮಿಸ್ಬಿಡ್ರಿ. ಇನ್ನ ಈಗ ಹೋಗಿ ಬಡ ಬಡ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಏಯ್ ಯಾಕೆ ಇತ್ತಿತ್ತಾಗ ಭಾಳ ಲೇಟಾಗಿ ಬರಾಕತ್ತೀಯಲ್ಲ ಕೆಲ್ಸಕ್ಕೆ? ಅದ ಅಲ್ಲೇ ಕೆಲಸ ಭಾಳ ಇತ್ರಿ, ಅಲ್ಲಿದ್ ಮುಗಿಸಿ ಇಲ್ಲಿ ಬರೋ ಮಟ್ಟ ಸ್ವಲ್ಪ ಲೇಟ್ ಆಗ್ಬಿಡ್ತು, ಗೊತ್ತಾತ. ನಾಳೆಯಿಂದ ಫಸ್ಟ್ ಇಲ್ಲಿ ಕೆಲಸ ಮುಗಿಸು, ಆಮೇಲೆ ಆ ಮನೆಗೆ ಹೋಗು. ಏನು ಇಲ್ಲೇ ಬೆಳಗ್ಗೆ ಬಂದು ಬಾಂಡೆ ತಿಕ್ಕವರೆಗೂ ಒಂದು ವಾಟೆನೂ ಇರಂಗಿಲ್ಲ, ಒಂದು ಚಾ ಸೊಸರ್ಗಿನೂ ಇರೋದಿಲ್ಲ. ಅದಕ್ಕೆ ಏನು ಫಸ್ಟ್ ಇಲ್ಲಿ ಬಾಂಡೆ ತಿಕ್ಕಿ ಎಲ್ಲ ಕೆಲಸ ಮುಗಿಸಿ ಹೋಗು. ಅಲ್ಲೇನು ಬರೀ 3 ಮಂದಿ ಇರೋದು, ಇಲ್ಲಿ ಹಂಗಲ್ಲ 16 ಮಂದಿ ಇರೋದು. ಅದಕ್ಕೆ ಇಲ್ಲೇ ಕೆಲಸ ಮಾಡು. ಹ್ಞೂ ಸಣ್ಣಮ್ಮ, ನಾಳೆ ಫಸ್ಟ್ ಬಂದು ಇಲ್ಲಿ ಮಾಡ್ಕೊಂಡು ಆಮೇಲೆ ಅಲ್ಲಿ ಹೋಗ್ತೀನಿ. ಆಯ್ತಾಯ್ತು, ಹಿಂಗೆ ಮಾಡು. ಒಂದ್ಯಾ ಕೆಲಸದಿಂದ ತೆಗಿತೀನಿ, ಅವಾಗ ಗೊತ್ತಾಕತಿ. ಅಮ್ಮ ಹಿಂಗೆಲ್ಲ ಬೈಬೇಡ್ರಿ. ಅಲ್ಲ ಕೆಲಸದವ್ರಿಗೇನು ಡಿಮ್ಯಾಂಡ್ ಇಲ್ಲ ಅಂತ ತಿಳ್ಕೊಂಡಿರಿ? ಕೆಲಸದವ್ರಿಗೆ ಭಾರಿ ಡಿಮ್ಯಾಂಡ್ ಐತಿ ಗೊತ್ತಾ. ನಮ್ಮ ಕಷ್ಟ ಕೆಲಸದವ್ರು ಬೇಕಂತ ಎಷ್ಟು ಜನ ಹುಡುಕ್ತಿರ್ತಾರ. ಅಂಥದ್ರಾಗ ನಾನು ನಿಮ್ಮನೆಗೆ ಒಂದು ಚೂಜಿ ಬಿದ್ರು ಮುಟ್ಟಲ್ಲ, ಅಷ್ಟು ನಂಬಿಕೆಯಿಂದ ಕೆಲಸ ಮಾಡ್ತೀನಿ. ನನ್ನಂತ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರಿ ನೀವು. ಅಯ್ಯೋ ದೇವ್ರೇ, ಈ ಮನೆ ಒಳಗೆ ಕೆಲಸದವ್ರು ಯಾರು, ಯಜಮಾನ್ರು ಯಾರು ಒಂದು ಗೊತ್ತಾಗಲ್ಲ. ನಮ್ಮೂರಾಗ ಏನಾರ ಹಿಂಗೆ ಹೊಳ್ಳಿ ಮಾತಾಡಿದ್ರೆ ನೆಕ್ಸ್ಟ್ ಮಿನಿಟ್ ಅವ್ರು ಕೆಲಸಕ್ಕೆ ಇರ್ತಿದ್ದಿಲ್ಲ. ಆಯ್ತು ಬಂದು ಬಾಂಡೆ ತಿಕ್ಕ ಹಿತ್ತಲಾಗ ಮನಾರ್ ಬಿದ್ದವು, ಅಲ್ಲೇ ಒಂದು ತಿಂಡಿ ಮಾಡೋಕ್ಕೂ ಏನಿಲ್ಲ, ಎದಕ್ಕೂ ಇಲ್ಲ. ಅತ್ತೇರ ನೋಡಿದ್ರಿ ಕೆಲಸದವ್ರಿಗೆ ಎಷ್ಟು ಸದರ ಕೊಟ್ಟಿರಿ ನೀವು ಅಂತೇಳಿ? ಯವ್ವ ನಿನ್ನ ಕಾಲರ ಬೀಳೇನು? ಅದು ತಿಂಡಿ ಅಲ್ಲ, ನಾಷ್ಟ ಅನ್ನು. ನಿಮ್ಮೂರಾಗ ಅಂದಂಗೆ ತಿಂಡಿ ಅಂದ್ರೆ ನಮ್ಮೂರಾಗ ಭಾಳ ಕೆಟ್ಟದಾಗಿ ಕೇಳ್ತದ. ನಮ್ಮೂರಾಗ ತಿಂಡಿ ಅಂದ್ರೆ ಬೇರೆ ಬೇರೆನೇ ಅದಾವು. ಏನು ತಿಂಡಿ ಅನ್ಬಾರ್ದು, ನಾಷ್ಟ ಅನ್ನು. ಅಯ್ಯೋ ದೇವ್ರೇ, ಇದು ಬೇರೆ ಕರೆಕ್ಷನ್ ನಿಮ್ದು ಮತ್ತೆ. ಆಯ್ತು ತೋರಿ. ಅಲ್ಲ ಶಾಂತಕ್ಕ, ಇದೇನ ಸೊಸಿ ಒಟ್ಟಿಗೆ ಹೆದರಂಗಿಲ್ಲಲ್ಲ? ಆಕೆ ಹೆದರಿದ್ಲಂದ್ರೆ ಹಿಂಗೆ ಹಾಕಿರ್ತಿತ್ತೇವ ನಮ್ಮ ಬಾಳೆ. ಅದಕ್ಕೆ ನೋಡು, ಅಲ್ಲ ಎಲ್ಲರೂ ಹಿಂಗಿರಂಗಿಲ್ಲ, ಇದೊಂದು ಮೂಳೆ ಇಂಥದ್ದು ಕುಡೈತಿ, ರೊಕ್ಕ ಈಡಾಗಿ ಐತಲ್ಲ ಅದಕ್ಕೆ. ನಂದೇ ಇವ್ರದೇನು ಹೆದರಿಕೆ ನನಗೆ ಅನ್ನಂಗೆ ಐತಿ. ಇನ್ನು ಇವ್ರಿಗೆ ಹೊಲಿಸಿದ್ರೆ ನಮ್ಮ ಈರಿನ ಏಟ ಉತ್ತಮ. ಪಾಪ ಅತ್ತಿ ಮಾವ ಅಂತ ಹೆದರಿ ಬೆದ್ರಿ ನಡಿತೈತಿ. ನಡಿ ನಡಿ ಹೊತ್ತಕತ್ತಿಲ್ಲ ನಿಂತ್ರ ಹೋಗ್ಬರ್ಲ ರೀ? ಹೋಗ್ಬಾ, ನಂದು ಕೆಲಸ ಅದಾವು, ನಾನು ಹೊಲ ಕಡೆ ಹೋಗ್ಬೇಕು. ಗಿರ್ಜಿ ಶಾಂತಕ್ಕ ಎಷ್ಟೊತ್ತು ಮಾಡ್ಬಿಟ್ರಿ, ಬರ್ರಿ ಒಳಗೆ ಬರ್ರಿ. ಓ ಗಿರ್ಜಕ್ಕರು ಶಾಂತಕ್ಕರು ಬರ್ರಿ ಒಳಗೆ ಬರ್ರಿ. ಇನ್ನಾರ ಬುದ್ಧಿ ಹೇಳ್ರಿ ಆಕಿಗೆ, ಇವತ್ತು ನೋಡಕ್ ಹೋಗಿದ್ದು ಕನ್ಯನಾರ ಒಪ್ಕೊಳಕ್. ಇದೇನ್ರಿ ಏನ ಹಿಂಗಂತಿ? ಅಲ್ಲಣ್ಣ ಮದುವೆ ಮಾಡ್ಕೋಬೇಕಾದಕ್ಕೆ ಪಾರಕ್ಕನ ಏನ್ ನಿಮ್ಮ ಮಗ ಕಿರಣನ? ಹಂಗಾಗೈತ್ರಿ. ಇದೇನ್ ನಂಗೆ ನನ್ನ ಮಗಗ್ ಮದುವೆ ಮಾಡಾಕತ್ತೇನೆ, ನಾನು ಹಿಂತಿಗೆ ಇನ್ನೊಂದು ಹುಡುಗಿ ತಂದು ಮದುವೆ ಮಾಡಾಕತ್ತೇನೆ ಅನ್ನಂಗೆ ಆಗೈತಿ. ಅವ್ನ ಮನ್ಸಿಗೆ ಬಂದ್ ಹುಡುಗಿಯಾರು ಇವ್ ಈಕಿಗೆ ಮನ್ಸಿಗೆ ಬರಂಗಿಲ್ಲ. ಅದಕ್ಕೆ ಒಂದ್ಸಲ ಈಕಿಗೆ ಒಪ್ಕೊಳಕ್ ಹೇಳ್ಬಿಡ್ರಿ. ಅವ್ರ ಮಾತು ಏನ್ ಕೇಳ್ತಿ ಬಿಡ ಶಾಂತಕ್ಕ, ನೀ ಬರ್ರಿ ಒಳಗೆ ಬರ್ರಿ. ಬರ್ರಿ ಚಾ ಕುಡಿ, ಬರ್ರಿ ಕುಡಿದ್ ಗಿಡದ ಹೋಗಾಕ್ ಬರ್ತೈತಿ. ಅಲ್ಲಲ್ಲ ರಾವು ಕಾಲ ಬಂದ್ಬಿಡ್ತೈತಿ. ಎಲ್ಲ ಚಾ ಶಾಂತಕ್ಕ ಇಲ್ಲಿ ಕುಡಿದ್ ಮತ್ತೆ ಅಲ್ಲಿ ಕುಡಿಯಾಕ ವೈಕ್ ಅನ್ಸಂಗಲ್ಲನ, ಅದನ್ನ ಟಾಣಿಕ್ ಕಣಕ್ ಕುಡಿದ್ರೆ ಶಕ್ತಿ ಬರಾಕ. ಹೌದಿಲ್ಲ? ನಡಿ ನಡಿ ಅಲ್ಲೇ ಕುಡಿದ್ ಬಿಡಮಂತ. ಮತ್ತೆ ಯಾಕಿಲ್ ಚಾ ಭಾಳ ಕುಡಿದ್ರೆ ಅಸಿಡಿಟಿ ಆಕತಿ. ಪಾರಿ ಏ ಪರಕ, ಅಲ್ಲ ಇನ್ನರ ಬಿಡ ನೀನ್ ಜಿಪ್ಪುಣ್ ಬುದ್ಧಿನ. ಮನಿಗ್ ಸೊಸಿ ತರಾಕತ್ತಿ, ನೀ ಧಾರಾಳ ಮನಸ್ಸು ಇಟ್ಕೊಲಿಲ್ಲ ಅಂದ್ರೆ ನಡೆಯಂಗಿಲ್ಲವ. ಜಿಪ್ಪುಣ್ ಬುದ್ಧಿ ಬಿಡು. ಹೌದ್ ಬಿಡ್ಲೆ. ಅಲ್ಲೇ ನಾನು ನನ್ನ ಮಕ್ಕಳು 2 ಮದುವೆ ಮಾಡಿದೆ. ಒಂದೇದವ್ನ ಮದುವೆ ಮಾಡಿ ಸ್ವಲ್ಪ ದಿನಕ್ಕೆ
ಅಂದ್ರೆ ವಿಚಿತ್ರ ಅಥವಾ ಅಷ್ಟು ಆರಿಸ್ಬಾರ್ದ ಪರಕ, ಅಷ್ಟು ಕನ್ಯೆ ಆರಿಸಿ ಏನ್ ಮಾಡ್ತೀಯ? ಅಯ್ಯ ಹಂಗಲ್ಲ ನೋಡ್ ಶಾಂತಕ್ಕ, ನನ್ಗೆ ಹೆಂಗಂದ್ರ ನನ್ನ ಸೊಸೆಯಾಗಿ ಬರಕ್ಕೆ ಎಲ್ಲದ್ರಾಗೂ ಪರ್ಫೆಕ್ಟ್ ಇರ್ಬೇಕಿ. ಕಣ್ ದೊಡ್ಡಗ, ಮೂಗ್ ಸೊಟ್ಟಗ, ಕಾಲ್ ಹೊಟ್ಟಗ, ಮೈ ಕೈ ತೆಳಗ ಇರೋ ದಪ್ಪಗ, ಕರ್ರಗ ಬೆಳಗ, ಕೂದಲುದ್ದ ಗಿಡ್ಕ ಏನೂ ಇರಬಾರ್ದು, ಎಲ್ಲ ಪರ್ಫೆಕ್ಟ್ ಇರ್ಬೇಕಿ. ಹಂಗಾರ ಭೂಮಿ ಮ್ಯಾಗ ಸೃಷ್ಟಿ ಮಾಡ್ಬೇಕಾತ. ಮಾಡ್ಲಿ ಆರಾಮ್ ಮಾಡ್ಲಿ. ನಡ್ರಿ ಹೊತ್ತಾತ್ ನಡ್ರಿ ಅವ ಇಲ್ಲೇ ಹೊತ್ತಕತ್. ಮತ್ತ ಮಗ್ಗ ಬರ್ಬರ್ತಾ ಹರೆ ಕೆರಂಗಿಲ್ಲ, ವಯಸ್ಸಾಕತಿ, ದೌಡ್ ಲಗ್ನ ಮಾಡು, ಕೈಕಾಲ್ ಗಟ್ಟಿ ಇರತ್ಲೆ ಮೊಮ್ಮಕ್ಳು ಕಾಂತಿ. ಇಲ್ಲ ಅಂದ್ರ ನೋಡು ನಡುಗು ಹೊತ್ನ್ಯಾಗ ಮೊಮ್ಮಕ್ಳು ಹುಟ್ಟಿ ನಿಂದಿರ್ತಾವು. ನೀನ ಬಾ ಈ ಸಲ ಅದು ಯಾಕನ್ನಿ ಹೆಂಗಿರ್ತತ್ ನೋಡೇ ಬಿಡ್ತೀನಿ. ಆಮೇಲೆ ಇನ್ನೊಂದು, ಶಾಂತಕ್ಕ ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟೇವಿ, ಇನ್ ಮ್ಯಾಗ ಕನ್ನಿ ನೋಡಕ್ ಕರೆದ್ರು ನಾವ್ ಅಂತೂ ಬರೋದಿಲ್ಲ. ಇದ ಲಾಸ್ಟ್. ಈಗ ಹೋಗಯ್ಯವ್ವ ಹೋಗತ್ತ, ಮಾಡು ಬಾಳೆ ಬದುಕೆಲ್ಲ ಬಿಟ್ಕೊಟ್ಟು ಬರ್ಬೇಕು. ಇಡೀ ಒಂದಿನ ಅದಕ್ಕ ಹೋಗತಿ. ನೀನಾರ ಒಂದ್ ಹೆಣ್ಣು ಒಪ್ಕೊಳಕ್ಕೆಲ್ಲ ಬಿಡಕ್ಕೆಲ್ಲ. ಎಷ್ಟು ಕನ್ನಿನ ಪರಕ ನೋಡಿದ್ದು? 15 ಕನ್ಯೆ ಆತ, ನಾನ ಎಣ್ಸಾಕತ್ತೀನಿ. 16ನೇ ಕನ್ಯೆ ಇದೆ. 17ನೇದಕ್ಕೆ ಏನಾರ ಕೈ ಹಚ್ಚಿರಿ, ನಾವಿಬ್ರು ಬರೋದಲ್ಲ, ನೀನು ಒಬ್ಬಕ್ಕೆ ಹೋಗು. ಅಯ್ಯೋ ನೀವು ಬರಲ್ಲ ಅನ್ನಕ ನಾನ ಹೋಗುದಿಲ್ರಿ ಗಿರ್ಜಕ್ಕರ. ನಾನ ಒಲ್ಲೆ ಈಕಿನ ಒಬ್ಬಕ್ಕೆ ಹೋಗ್ಬರ್ಲಿ, ತಿರಿ ಕೇಳಿದ್ ನನ್ನ ಮಗನೂ ಬೇಡ. ನನಗಂತೂ ಕೆಲ್ಸಕ್ಕೆ ರಜಾ ಹಾಕಿ ನಮ್ಮ ಅವ್ವನ ಜೊತೆಗೆ ಹೆಣ್ಣು ನೋಡಕ್ ಹೋಗಿ ಬಂದು ಬೇಜಾರು ಬಂದು ಹೋಗ್ಬಿಟ್ಟೈತೆ ನೋಡ್ರಿ ಗಿರ್ಜಕ್ಕರ. ಶಾಂತ ದೊಡವ, ನಿಜವಾಗ್ಲು ನನ್ನ ಫ್ರೆಂಡ್ಸ್ ಎಲ್ಲ ರೇಗ್ಸಾಕತ್ ಬಿಟ್ಟಾರ. ಅಲ್ಲೇ ಅದಿಯಂತದ್ಲೇ ಮದ್ವಿ ನಿಂದು ಹಳೆಯ ಕಾಲದಾಗ ಸ್ವಯಂವರ ಮಾಡ್ತಿದ್ರಲ್ಲ, ಹಂಗಾತಲ್ಲೇ ನಿಂದ ಅಂತೇಳಿ. ಪರಕ ನಡಿ ಹೋಗನ್. ಪ್ರಯಾಣ ಎಲ್ಲ ಆರಾಮಿತ್ತಲ್ರಿ? ಮನಿ ಹುಡ್ಕಕ್ಕಿಂತ ತ್ರಾಸಾಗ್ಲಿಲ್ಲನ್ರಿ? ಆರಾಮಿತ್ರಿ, ಮನಿ ಹುಡ್ಕಕ್ಕಿಂತ ತ್ರಾಸಾಗಿಲ್ಲ. ಈಗ ಅದೇಂತದ ಬಂದ್ಬಿಟ್ಟವಲ್ರಿ ಆ ಫೋನಿಗೆ ಲೊಕೇಶನ್ ಕಳ್ಸೋದು. ನಿಮ್ಮ ಮನೆಯವರೇ ಅದನ್ನ ಕೇಳಿ ಕಳ್ಸಿದ್ರು ನಮ್ಮ ಹುಡುಗನ ಫೋನಿಗೆ. ಅದನ್ನ ನೋಡಿ ಕರ್ಕೊಂಡ್ಬಂದ್ಬಿಟ್ಟ ಸೀದಾ. ಈ ಲೊಕೇಶನ್ ಕಳ್ಸೋದು ಅಂತಾರಲ್ರಿ, ಅದೊಂಥರ ಮನುಷ್ಯ ಇದ್ದಂಗೆ ನೋಡ್ರಿ. ಕೈ ಹಿಡಿದು ಕರ್ಕೊಂಬರೋದು ಹೆಂಗೆ ಮನುಷ್ಯ ಕರ್ಕೊಂಬರ್ತಾನ ಹಂಗೆ ಕರ್ಕೊಂಬಂದ್ಬಿಡ್ತದೆ. ದಾರಿಗುಂಟ ಸಂದಿಗುಂದಿ ಎಲ್ಲ ತೋರಿಸ್ತಂತ್ರಿ ಅದ್ರಾಗ. ನನ್ನ ಮಗಳು ಅಂತಿರ್ತಾಳೆ, ನಮ್ಮ ಕಾಲದಾಗ ಅವೆಲ್ಲ ಎಲ್ಲಿದ್ವಿ ರೀ? ಏನು ಒಂದು ಯಾವ್ದಾರ ಊರಿಗೆ ಹೋಗ್ಬೇಕು, ಯಾರ್ದಾರ ಮನೆಗೆ ಹೋಗ್ಬೇಕಂದ್ರೆ ಊರನ್ ಮಂದಿ ಎಲ್ಲ ಕೇಳ್ಬೇಕಿತ್ತು, ಇವ್ರ ಮನೆ ಎಲ್ಲಿ ಬರ್ತೈತಿ, ಇವ್ರ ಮನೆ ಎಲ್ಲಿ ಬರ್ತೈತೆ ಅಂತೇಳಿ. ಅವ್ರು ಹೋಗಿ ಒಬ್ರೊಬ್ರು ತೋರಿಸ್ತಿದ್ರು, ಒಬ್ಬರು ಹಿಂಗೆ ಹೋಗ್ರಿ ಅಂತ ಹೇಳ್ತಿದ್ರು. ಈಗ ಹಂಗಿಲ್ಲ, ಈಗ ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ಹೌದಿಲ್ರಿ? ಕಾಲ ಭಾಳ ಮುಂದೋಡಾಕತ್ತೈತ್ರಿ. ಇದ ತಪ್ಪು ಕಲ್ಪನೆ ನೋಡ್ರಿ. ಕಾಲ ಯಾವತ್ತೂ ಮುಂದೋಡಾಕತ್ತಿಲ್ಲ. ನೀವು ನಿಂತು ನೀವು ಬೇಕಾರೆ ನೀವು ಪರೀಕ್ಷೆ ಮಾಡಿ ನೋಡ್ರಿ. ಹಗಲಾಗೋಂಗೆ ಹಗಲಾಕತಿ, ರಾತ್ರಿ ಹಂಗಾಗಿ ರಾತ್ರಿ ಆಕತಿ, ಮಧ್ಯಾಹ್ನ ಆಗೋಂಗೆ ಆಕತಿ. ಟೈಮ್ ಇವತ್ತು ಬೆಳಗ್ಗೆ ಆದಾಗ ಎಷ್ಟು ಇರ್ತೈತಿ ಅದು ಅಷ್ಟೇ ಇರ್ತೈತಿ. ದಿನ ಅದ್ರ ಪ್ರಕಾರ ಗಡಿಯಾರ ಓಡೋಂಗೆ ಓಡ್ತೈತಿ. ಬೆಳಕು, ಹಗಲು, ರಾತ್ರಿ, ಮಧ್ಯಾಹ್ನ, ನಡರಾತ್ರಿ ಎಲ್ಲ ಒಂದೇ ಥರ ಆಗ್ತೈತಿ. ಕಾಲ ಓಡ್ತಾ ಇಲ್ರಿ, ಮನುಷ್ಯ ಓಡ್ತಾ ಅದನ್ನ. ಮನುಷ್ಯನೇ ಓಡ್ತಾ ಇರೋದು. ಅಂದಂಗ ಒಬ್ಬರೇ ಮಗಳೇನ್ರಿ? ಎಷ್ಟು ಮಂದಿರಿ ನೀವು ನಿಮ್ಮ ಮಕ್ಳು? ನನಗೆ 2 ಮಕ್ಕಳ್ರಿ. ಅವ ಒಬ್ಬ ಅದು ಎಂತದ ನಂಗೆ ಅದು ಗೊತ್ತಾಗಲ್ರಿಪ್ಪ. ಅಲ್ಲಿ ಹಚ್ಚಾರ ಕಾಲೇಜ್ನಾಗ, ಅದನ್ನ ಓದಾಕತ್ತಾನ. ಅದಿನ್ನು ಪೂರ ಆಗಿಲ್ರಿ, ಆಗ್ಬೇಕು. ಇನ್ನು ಈಕಿ 2ನೇದೇಕಿ ಅವನ ತಂಗಿ, ಈಕಿ ಅದು 2nd ಇಯರ್ ಮುಗಿದ್ಮೇಲೆ B.Com ಮಾಡ್ಕೊಂಡ್ಲ. ಹೌದಾ? ಹಂಗಾರ ನಿಮ್ಮ ಮಗಳಿಗೆ ಅಲ್ಲ ತಪ್ಪಿಕೊಬೇಡ್ರಿ, ವಯಸ್ಸು ಎಷ್ಟ್ರಿ? ಇವ್ರು ಕನ್ನಿ ತೋರ್ಸೋರು ಅಂದ್ರು, ನಿಮ್ಮ ಮಗಗಿಂತ ನಮ್ಮ ಮಗಳು 1-3 ವರ್ಷ ಸಣ್ಣಕಿ ಅಂತಂದ್ರಪ್ಪ. ಓ ಹೌದ್ರಿ? ನಮ್ಮ ಮಗ ಹಂಗಾರ ಸರಿ ರೀ. ಅವ ಸದ್ಯ ಒಂದು 25 ನಡಿತಾವ್ರಿ ಈಗ. ಹೌದ್ರಿ? ಸಣ್ಣಕದಾವ ತಗೋರಿ. ಈಗಿಂದ ಏನ್ರಿಪ್ಪ ಕಲಿಯಾಕ ವಯಸ್ಸು ಹೋಗ್ಬಿಡ್ತೈತಿ. ಕುತ್ಕೋರಿ, ನಮ್ಮ ಮಗಳ ಕರ್ಕೊಂಬರ್ತೀನಿ. ಅಲ್ಲ ಗಿರ್ಜಿ, ಗಂಡ ಹೆಂಡತಿ ಇಬ್ರು ಒಳಗೆ ಹೋದ್ರಲ್ಲ, ಬಂದರಿಗೆ ಒಂದು ವಾಟೆ ನೀರು ಕುಡಿತೀರ, ಚಹಾ ಕುಡಿತೀರ, ಏನು ಸೌಜನ್ಯತೆ ಇಲ್ಲಪ್ಪ. ಯಾಕೋ ಈ ಮನೆಯಾಗಿಂದ ಕನ್ನೆ ಬ್ಯಾಡ ಅನ್ನಿಸ್ತೈತಿ. ಆಮೇಲೆ ಅವ್ರವ್ವ ನೋಡಕ್ಕಂತ ಏನು ಚಂದಿಲ್ಲಲೇ ಗಿರ್ಜಿ. ಅಲ್ಲೋಡ ಶಾಂತಕ್ಕ, ಈಕಿ ರಾಡಿ ನೋಡಿಲೆ, ಅವ್ರವ್ ಚಂದಿಲ್ಲ ಅಂತ ಅದಕ್ಕೆ ಈ ಕನ್ನೆ ಬ್ಯಾಡ ಅನ್ನಕತ್ತಾಳ. ಏನು ಅವ್ರವ್ನ ಕೊಟ್ಟು ಲಗ್ನ ಮಾಡಕತ್ತಾಳ ಮಗ್ಗ? ಅಯ್ಯೋ ಏನು ಹೇಳ್ತಿ ಈಕಿಗೆ? ಇದ ಫಸ್ಟ್ವ ಇದ ಲಾಸ್ಟಿಗೆ ಏನು ಮ್ಯಾಗ ನಾ ಕನ್ನೆ ನೋಡಕ್ಕೆ ಬರೋದಿಲ್ಲ. ಸುಮ್ಮನಿರ್ಲಿ, ಅವ್ರವ್ನ ಅಂದ ಚಂದ ತೊಗೊಂಡು ನೀ ಏನು ಮಾಡ್ತಿ? ಹುಡುಗಿ ಚಂದಿದ್ರೆ ಸಾಕು, ಹುಡುಗಿನ ನೋಡಿಲ್ಲ ಇನ್ನೂ ನೆಟ್ಗೆ. ಹಂಗಲ್ ಬೇಡ ಶಾಂತಕ್ಕ, ಆದರೂ ಆಚಾರ ವಿಚಾರ ಗೊತ್ತಿಲ್ಲ. ಇಷ್ಟೊತ್ತಾತ್ ನಾವು ಬಂದು ಅಲ್ಲ ಒಂದು ಚಹಾ, ಉಪ್ಪಿಟ್ಟು, ಕೇಸರಿ ಬಾತು ಕೊಡ್ಬೇಕು ಬೇಡ? ನಾನು ನೋಡಿದ್ರೆ ಬೆಳಗ್ಗೆ ನಾಷ್ಟ ಮಾಡಿ ಬಂದಿಲ್ಲ, ಹೊಟ್ಟಿಸ್ಬಿಟ್ಟತಿ. ಸುಳ್ಳೆ ಯಾಕೆ ಮತ್ತೆ ಅಂತೇಳಿ ನನ್ನ ಗಂಡಗೆ ನನ್ನ ಮಗ್ಗ ಆಗೋಷ್ಟು ಇಷ್ಟ ಮಾಡಿದ್ದೆ ಅವಲಕ್ಕಿ ತಿಂದ ನಾನು. ನಾನು ಹೊಟ್ಟಿಸ್ಬಿಡತ್ತೆ. ಅದಕ್ಕೆ ಕಡಿಮೆ ಬಿದ್ವಾ, ಮತ್ತೆ ಯಾಕೆ ಮಾಡ್ಕೊಳ್ಳೋದು, ಹೆಂಗಿದ್ರು ಕನ್ನೆ ನೋಡಕೊಂತೇವಲ್ಲ, ಅಲ್ಲೇ ತಿಂದು ಬಿಡೋಣ ಅಂತೇಳಿ ಹಂಗೆ ಬಂದ್ಬಿಟ್ಟನಿ. ಹೊಟ್ಟಿಸ್ತತಿ, ಅದಕ್ಕೆ ಏನು ಕೊಡವಲ್ರಿ. ಅಯ್ಯೋ ಪಾರಕ ಸುಮ್ಮನಿರ. ಯವ್ವ ದೇವ್ರೇ, ನೀನು ಜಿಪ್ಪಡ್ದನಕ್ಕೆ ಇಷ್ಟು ಬೆಂಕಿ ಹಾಕ್ತ. ನಮ್ಮ ಮಗಳ್ರಿ ಪ್ರಿಯಾ ಅಂತೇಳಿ. ಅಯ್ಯೋ ಯವ್ವ, ಇಲ್ಲೋಡ ಗಿರ್ಜಿ, ಕಣ್ಣು ಅನ್ನೋ ಲಾರಿ ಹೆಡ್ಲೈಟ್ ಆಗ್ಯಾವಲ್ಲ. ಹೌದೇನ್ರಿ? ಪರಕ ಸರಿ, ಈಗ ನೋಡುವ. ಅಲ್ಲ, ಎಲ್ಲರೂ ಹುಡುಗಿಗೆ ನೋಡಂತಾರ, ನೀವೇನವ್ರು ಹೋಗಿ ಹೇಳತ್ತೀರಿ? ಹಂಗಾರಿ ಒಂದು ರೀತಿ ಹೇಳ್ಬೇಕಂದ್ರೆ ಸೊಸಿ ಅತ್ತಿಗೆ ಇಷ್ಟ ಆಗ್ಬೇಕಲ್ರಿ. ಓ ಹೌದಾ, ಅದು ಕರೆ ಏನ್ರಿ? ನೀನು ನೋಡುವ,
ಹುಡುಗಿಂಗದನ್. ಸರಿ, ನಾವು ಮನೆಗೆ ಹೋಗಿಂದ ವಿಚಾರ ಏನೋ ತಿಳಿಸ್ತೇವ್ರಿ. ಹಾಂ ಆಯ್ತು ರೀ. ತೋರಿ ನಾಷ್ಟ ತಗೋರಿ, ಚಾ ಕುಡ್ರಿ. ಹಾಂ ರೀ. ಹಾಂ ನಡಿ ಒಳಗೆ ನಡಿ. ಪರಕ ಹೆಂಗೈತೆ? ಮಸ್ತ್ ಐತಿ. ಸೀರೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು 4,000 ರೂಪಾಯಿ ಸೀರೆ ಅದ, ರೇಷ್ಮೆ ಸೀರೆ. ಮಸ್ತ್ ಐತಿ ಬಿಡ. ಕರೀನ ಅಂತ ಅದೊಂದು ಸೀರೆ ತೊಗೋಬೇಕಂತ ಭಾಳ ದಿನ ಅನ್ಕೊಂಡಿದ್ದೆ ಗಿರ್ಜಿ, ನಂಗೆ ತೊಗೊಳಕ್ಕಾಗಿದ್ದಿಲ್ಲ. ಅಲ್ಲಿ ಸೀರೆ ಅಂತ ಚಲೋ ಐತಿ ನೋಡ್ಲಿ, ಯಾಂಗೆ ತೊಗೊಂಡ್ಲ ಅಂತ ಕೇಳ್ಬೇಕಾಗೈತಿ. ಅದ ಅಂಗಡಿಯಾಗ ಹೋಗಿ ನಾನು ಒಂದು ತೊಗೋಬೇಕಾಗೈತಿ. ಕಿರಣ ಕಿರಣ, ನಿಮ್ಮವ್ವ ಈ ಜನ್ಮಕ್ಕೆ ನಿನಗೆ ಮದುವೆ ಮಾಡಂಗಿಲ್ಲಪ್ಪ. ಸುಮ್ಮನೆ ಆದ್ರೆ ನಾನು ಲವ್ ಮ್ಯಾರೇಜ್ ಮಾಡ್ಕೊನಿ. ಇದೇನ್ರಿ ಹೆಂಗಂದ್ರಿ? ಮತ್ತು ಕನ್ನಿ ನೋಡಂದ್ರೆ ಉಟ್ಕೊಂಡಿರೋ ಸೀರೆ ನೋಡ್ಯಾಳ. ಏನು ಹೇಳ್ಬೇಕು ಇದಕ್ಕೆ? ಅಯ್ಯವ ಕನ್ನೆ ಹುಟ್ಟನದು ಕಣ್ಣು ನೋಡ ಎಲ್ಲಾರಿ ಹೆಡ್ಲೈಟ್ ಆಗ್ಯಾವ. ಅಲ್ಲವ ನಂಗಂತ ಸೇರ್ಕ್ ಬಂದಿಲ್ಲ ಬಿಡು ಹುಡುಗಿ. ಬಡ ಬಡ ಹೊಟ್ಟೆ ಹಸ್ತತಿ, ಉಪ್ಪಿಟ್ಟು ತಿಂದು ಚಾ ಕುಡಿದು ಜಗ ಬಿಡುಂಬ. ಅಯ್ಯೋ ದೇವ್ರಿ, ನನ್ನ ಅಷ್ಟ ಆಗಿತ್ತವ, ಅದಕ್ಕೆ ನಂಗೆ ಬೇಡ ಅಂದೆ. ಅದಕ್ಕೆ ನೀನು ಹೋಗ್ಬೇಕಿಗೆ ತಂದಿಟ್ಟಾರ, ನೀ ತಿನ್.